ನೋಡಿ, ಅಕಸ್ಮಾತ್ ನಿಮಗೆ ಎಲ್ಲ ಸಿಕ್ತು, ದುಡ್ಡು ಸಿಕ್ತು, ಹಣ ಸಿಕ್ತು, ನೀವು ಏನೇನು ಅನ್ಕೊಂಡಿದ್ದೀರೋ ಅದೆಲ್ಲವೂ ಸಿಕ್ತು, ಎಂಜಾಯ್ ಕೂಡ ಮಾಡಿದ್ರಿ. ಆಮೇಲೆ ನೆಕ್ಸ್ಟ್ ಏನು? ನೋಡಿ, ಮರಣದ ನಂತರ ಏನಿದೆ ಅಂತ ನಮಗೆ ಮನುಷ್ಯನಿಗೆ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ. ಪ್ರಾಣಿಗಳಿಗೆ ಇವುಗಳನ್ನು ತಿಳ್ಕೊಳ್ಳೋಕೆ ಆಗೋದಿಲ್ಲ. ಮತ್ತೊಬ್ಬರು ಹಾಳಾದರೂ ಪರವಾಗಿಲ್ಲ, ನನ್ನ ಹೊಟ್ಟೆ ಮಾತ್ರ ತುಂಬಬೇಕು, ನಮ್ಮ ಮನೆಯವರು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ರಿಚ್ ಆಗಿ ಕಾಣಬೇಕು. ಇವತ್ತು ಮೆಂಟಲಿ ಪ್ರತಿಯೊಬ್ಬರ ಉದ್ದೇಶನೇ ಇದು. ಇವತ್ತು ಹಲವಾರು ಯುವಕರ ಒಂದು ಚಿಂತೆ ಏನು ಅಂತಂದ್ರೆ, ನಾವು ಬಡವರು, ಹೇಗಾದರೂ ಮಾಡಿ ನಾವು ಶ್ರೀಮಂತರಾಗಬೇಕು. ಎಷ್ಟೋ ಜನರು ಏನು ಅನ್ಕೊಂಡಿದ್ದಾರೆ ಅಂತಂದರೆ, ಇದೇ ಜೀವನ, ಹೆಚ್ಚಾಗಿ ಹಣ ಸಂಪಾದನೆ ಮಾಡೋದು, ನಾವು ರಿಚ್ ಲೈಫನ್ನು ಎಂಜಾಯ್ ಮಾಡೋದು, ಇದೇ ಲೈಫು ಅಂತ ಅಂದ್ಕೊಂಡಿದ್ದಾರೆ. ಇದು ಯಾವಾಗ ವ್ಯಕ್ತಿಗೆ ಸಿಗೋದಿಲ್ವೋ ಆಗ ಮಾನಸಿಕವಾಗಿ ಅವನು ಒತ್ತಡಕ್ಕೆ ಒಳಗಾಗ್ತಾನೆ. ನೋಡಿ, ನಮಗೆ ಇದೇ ಜೀವನ, ಸಂಪಾದನೆಯೇ ಜೀವನ, ಆ ಸಂಪಾದನೆಯಲ್ಲೇ ನಮಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಜೀವನ ಅಂದರೆ ಎಂಜಾಯ್ ಮಾಡೋದು ಅಂತ ನಮಗೆ ಯಾರು ಹೇಳಿತು? ನೋಡಿ, ಇವತ್ತು ಎಷ್ಟೋ ಜನ ತಮ್ಮ ಪೂರ್ತಿ ಎನರ್ಜಿಯನ್ನು ಬರೀ ಸಂಪಾದನೆಗೆ ಇಡ್ತಾರೆ. ನಾನು ಏನು ಓದಬೇಕು, ಏನು ಕೆಲಸ ತಗೋಬೇಕು, ಯಾವ ಥರ ಜಾಬ್ ತಗೋಬೇಕು, ನನಗೆ ಅಷ್ಟು ಸ್ಯಾಲ್ರಿ ತಗೋಬೇಕು, ಜೀವನ ಪೂರ್ತಿ ಬರೀ ಇದರಲ್ಲೇ ಸಮಯವನ್ನು ವ್ಯರ್ಥ ಮಾಡ್ತಾರೆ. ನೋಡಿ, ಜೀವನದಲ್ಲಿ ಎಲ್ಲವೂ ಬೇಕು, ಬೇಡ ಅಂತಂತಲ್ಲ, ಇವು ಎಲ್ಲವೂ ಬೇಕು, ಆದರೆ ಇವೇ ಜೀವನ ಅಂತ ಅನ್ಕೋಬಾರ್ದು. ಇದು ವಾಸ್ತವ ಸತ್ಯ ಅಲ್ಲ ಇದು. ನೋಡಿ, ಅಕಸ್ಮಾತ್ ನಿಮಗೆ ಎಲ್ಲ ಸಿಕ್ತು, ದುಡ್ಡು ಸಿಕ್ತು, ಹಣ ಸಿಕ್ತು, ನೀವು ಏನೇನು ಅನ್ಕೊಂಡಿದ್ದೀರೋ ಅದೆಲ್ಲವೂ ಸಿಕ್ತು, ಎಂಜಾಯ್ ಕೂಡ ಮಾಡಿದ್ರಿ. ಆಮೇಲೆ ನೆಕ್ಸ್ಟ್ ಏನು? ಒಂದಲ್ಲ ಒಂದು ದಿವಸ ಸತ್ತೋಗ್ಬಿಡೋದು. ನೋಡಿ, ಲಾಸ್ಟ್ ಮೂಮೆಂಟಲ್ಲಿ ನಾನಿಷ್ಟು ದಿವಸ ಬದುಕಿದೆ, ನಾನು ಯಾಕೆ ಬದುಕಿದೆ, ನಾನು ಇವಾಗ ಯಾಕೆ ಮರಣಿಸ್ತಾ ಇದ್ದೀನಿ ಅನ್ನೋದು ಗೊತ್ತಿರಬೇಕು. ಆಗಿದ್ದಾಗ ಮಾತ್ರ ನಾವು ಸಂತೋಷದಿಂದ ಕಣ್ಮುಚ್ಚೋಕೆ ಸಾಧ್ಯ. ಇಲ್ಲ ಅಂದರೆ ನಮಗೆ ಯಾವಾಗಲೂ ಒಂದು ಭಯ, ಗಾಬರಿ, ಒಂದು ಅತೃಪ್ತಿ ಇರುತ್ತೆ. ನೋಡಿ, ಜೀವನ ಪೂರ್ತಿ ಬರೀ ನಾವು ವಸ್ತುಗಳಿಗೆ ನಾವು ಹೋರಾಡಿದ್ವಿ ಅಂತಂದರೆ ನಮಗೆ ಶಾಶ್ವತವಾದ ಒಂದು ನೆಮ್ಮದಿ ಯಾವುದು, ಒಂದು ಸಂತೋಷ ಯಾವುದು, ಮತ್ತು ಸತ್ಯ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿನೇ ನಮ್ಮ ಎನರ್ಜಿಯನ್ನು ಸ್ವಲ್ಪ ದೇವರು ಅಂದರೆ ಯಾವುದು, ನಾವಿಲ್ಲಿ ಯಾಕೆ ಬಂದಿದ್ದೀವಿ ಭೂಮಿ ಮೇಲೆ, ಮತ್ತು ಯಾಕೆ ಕರ್ಮಗಳನ್ನು ಮಾಡ್ತೀವಿ, ಮತ್ತೆ ಯಾಕೆ ಮರಣಿಸ್ತೀವಿ, ಇವುಗಳ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ನಮಗೆ ಟೈಮ್ ಇಲ್ವಾ? ಖಂಡಿತ ಇದೆ. 100% ಎಲ್ರಿಗೂ ಸಮಯ ಇದ್ದೇ ಇದೆ. ನೋಡಿ, ಬದುಕೋಕೆ ಮುಖ್ಯವಾಗಿ ಏನು ಬೇಕು? ಒಂದು ಮನೆ ಬೇಕು, ಮತ್ತು ಕೆಲಸ ಬೇಕು, ಸ್ವಲ್ಪ ಎಮರ್ಜೆನ್ಸಿಗೆ ನಾವು ಸ್ವಲ್ಪ ಹಣವನ್ನು ಹಿಂದೆ ಎತ್ತಿಡಬೇಕು. ಇವತ್ತು ಸಾಮಾನ್ಯವಾಗಿ ಇವು ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇದ್ದಾವೆ. ಆದರೂ ಯಾಕೆ ತೃಪ್ತಿ ಇಲ್ಲ ಅಂತಂದರೆ, ಕಾನ್ಸಂಟ್ರೇಷನ್ ಎಲ್ಲ ಮತ್ತೊಬ್ಬರ ಮೇಲಿರುತ್ತೆ. ಇವತ್ತು ನಾವು ಏನೇ ಮಾಡಿದರೂ ಯಾವುದಕ್ಕೋಸ್ಕರ ಮಾಡ್ತೀವಿ? ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ. ನೋಡಿ, ವಸ್ತುಗಳಿಂದ ಸಂತೋಷ ಸಿಗುತ್ತಾ, ನೆಮ್ಮದಿ ಸಿಗುತ್ತೆ, ಆದರೆ ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕ ಯಾವುದೇ ಆಗಲಿ, ಬೇಗ ಬೋರ್ ಆಗಿಬಿಡುತ್ತೆ. ಹಾಗಾಗಿನೇ ಸತ್ಯ ಅನ್ನೋದೇನಿದೆಯಲ್ವಾ, ಅಂದರೆ ದೇವರು, ಭಗವಂತ, ಮತ್ತು ನಮಗೆ ಮರಣದ ನಂತರ ನಾವು ಏನಾಗ್ತೀವಿ, ಈ ಜೀವನ ಅಂದರೆ ಏನು, ಇದೆಲ್ಲ ಸತ್ಯ ಇದೆಯಲ್ವಾ, ಇದನ್ನು ತಿಳ್ಕೊಂಡ್ವಿ ಅಂತಂದರೆ ಇದು ಶಾಶ್ವತವಾದ ಒಂದು ನೆಮ್ಮದಿ. ನೋಡಿ, ಯಾವಾಗಲೂ ನಾವು ಯಾವುದಾದ್ರು ಹಿಂದೆ ಬಿದ್ದೇ ಇರ್ತೀವಿ. ದುಡ್ಡಿನಿಂದ ಬಿದ್ದಿರ್ತೀವಿ, ಹೆಣ್ಣಿನಿಂದ ಬಿದ್ದಿರ್ತೀವಿ, ಮತ್ತು ಹೆಂಡದ ಹಿಂದೆ ಬಿದ್ದಿರ್ತೀವಿ, ಜಾಗದ ವಿಷಯದಲ್ಲಿ, ಜಮೀನಿನ ವಿಷಯದಲ್ಲಿ, ಒಟ್ಟು ಯಾವುದಾದ್ರು ಒಂದು ವಿಷಯದಲ್ಲಿ ಹಿಂದೆ ಬಿದ್ದಿರ್ತೀವಿ. ಏನಕ್ಕೆ ಅಂತಂದರೆ ನಮಗೆ ಮೂಲ ಉದ್ದೇಶ ಗೊತ್ತಿಲ್ಲ, ಏನಂದರೆ ಸತ್ಯ ಗೊತ್ತಿತ್ತು ಅಂತಂದರೆ ನಾವು ಯಾವಾಗಲೂ ಅದ್ರ ಹಿಂದೆ ಇರ್ತೀವಿ. ನೋಡಿ, ಇವತ್ತು ಯಾಕೆ ಮನುಷ್ಯ ಸಮಾಜದಲ್ಲಿ ಹೆಚ್ಚಾಗಿ ಕೃತ್ಯಗಳನ್ನು ಎಸಗ್ತಾ ಇದ್ದಾನೆ, ಮತ್ತು ಅನ್ಯಾಯವಾಗಿ ದುಡ್ಡನ್ನು ಸಂಪಾದನೆ ಮಾಡ್ತಿರ್ತಾರೆ, ಲಂಚ ತಗೊತಿರ್ತಾರೆ. ಏನಕ್ಕೆ? ಇದ್ರದ್ದು ಮೂಲ ಉದ್ದೇಶ ಏನು ಅಂತಂದರೆ, ಜೀವನ ಅಂದರೆ ಬರೀ ಹಣ ಸಂಪಾದನೆ ಮಾಡೋದು ಅಷ್ಟೇ. ಬೇರೆಯವರು ಏನಾದರೂ ಪರವಾಗಿಲ್ಲ, ಮತ್ತೊಬ್ಬರು ಹಾಳಾದರೂ ಪರವಾಗಿಲ್ಲ, ನನ್ನ ಹೊಟ್ಟೆ ಮಾತ್ರ ತುಂಬಬೇಕು, ನಮ್ಮ ಮನೆಯವರು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ರಿಚ್ ಆಗಿ ಕಾಣಬೇಕು. ಇವತ್ತು ಮೆಂಟಲಿ ಪ್ರತಿಯೊಬ್ಬರ ಉದ್ದೇಶನೇ ಇದು. ಒಬ್ಬ ವ್ಯಕ್ತಿ ಲಂಚ ತಗೊತಾ ಇದ್ದಾನೆ ಅಂತಂದರೆ ಅದು ಅವನ ಒಂದು ಶ್ರಮದಿಂದ ಸಂಪಾದನೆ ಮಾಡಿರೋ ದುಡ್ಡಲ್ಲ, ಅದು ಬೇರೆಯವರ ಶ್ರಮದಿಂದ ಬಂದಿದ್ದು.
ಬಟ್ ಇದನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಮನುಷ್ಯ ಲಂಚ ತಗೊಳ್ಳೋದೇ ಸ್ಟಾಪ್ ಮಾಡಿಬಿಡ್ತಾನೆ. ಬಟ್ ಇಲ್ಲಿವರೆಗೂನಾದರೂ ಯೋಚನೆ ಮಾಡಬೇಕಲ್ವಾ? ಹೌದು, ನಾನು ಒಬ್ಬರ ಹತ್ರ ದುಡ್ಡು ಇಸ್ಕೊತಾ ಇದ್ದೀನಿ ಅಂತಂದರೆ ಇದು ನಾನು ಕಷ್ಟಪಟ್ಟು ಬೆವರು ಸುರಿಸಿರೋ ದುಡ್ಡಲ್ಲ, ಇದು ಬೇರೆಯವರು ಕಷ್ಟಪಟ್ಟಿರೋ ದುಡ್ಡು. ಇದರಲ್ಲಿ ನಾನು ಅನ್ನ ತಿಂದರೆ, ಮನೆಯವರಿಗೆ ಇದರಲ್ಲಿ ಹೊಟ್ಟೆ ತುಂಬಿಸಿದ್ರೆ ಏನಾರು ದೇವರು ಮೆಚ್ಚುತ್ತಾನ? ಇಲ್ಲಿವರೆಗೂ ವ್ಯಕ್ತಿ ಯೋಚನೆ ಮಾಡಿದ ಅಂತಂದರೆ ಖಂಡಿತವಾಗಿಯೂ ಲಂಚ ತಗೊಳ್ಳದೆ ಬಿಟ್ಟು ಬಿಡ್ತಾನೆ ಅವನು. ಬಟ್ ಇಲ್ಲಿವರೆಗೂ ಯೋಚನೆ ಮಾಡಬೇಕಲ್ವಾ? ಯಾವುದು ತಡೆದಿದೆ ಅಂತಂದರೆ ಓಡ್ತಾ ಇದ್ದಾನಷ್ಟೇ ಮನುಷ್ಯ. ಇಲ್ಲ, ನಾನು ಏನೋ ಒಂದು ಸುಖ ಅನುಭವಿಸ್ತೀನಿ, ನನಗೇನೋ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಸುಮ್ಮನೆ ಓಡ್ತಾ ಇದ್ದಾರೆ ಅಷ್ಟೇ. ಬಟ್ ಅದರಿಂದ ಯಾವುದೇ ರೀತಿಯಾದ ನೆಮ್ಮದಿ ಸಿಗೋದಿಲ್ಲ. ಕೊನೆಗೇನು ಅಂತಂದರೆ ಸಾವೇ. ಕೊನೆಗೆ ಲಾಸ್ಟಲ್ಲಿ ನಾನು ಯಾಕೆ ಸಾಯ್ತಾ ಇದ್ದೀನಿ, ನಾನು ಯಾಕೆ ಬದುಕಿದೆ ಅನ್ನೋದು ಗೊತ್ತಿಲ್ಲದೇ ವ್ಯಕ್ತಿ ಭಯದಿಂದ ಕಣ್ಮುಚ್ಚಿಬಿಡ್ತಾನೆ. ನೋಡಿ, ಬರೀ ಇವುಗಳನ್ನೇ ಜೀವನ ಅಂತ ಹೇಳಿ ಬದುಕಿದ್ವಿ ಅಂತಂದರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ. ಊಟ, ನಿದ್ದೆ, ಕಾಮ, ಪ್ರಾಣಿಗಳು ಕೂಡ ಹಾಗೆ ಬದುಕ್ತವೆ, ನಾವು ಕೂಡ ಹಾಗೆ ಬದುಕ್ತಾ ಇದ್ದೀವಿ ಅಲ್ವಾ? ಪ್ರಾಣಿಗಳಿಗೂ ಫ್ಯಾಮಿಲಿ ಇರುತ್ತೆ, ನಮಗೂ ಫ್ಯಾಮಿಲಿ ಇದೆ. ಪ್ರಾಣಿಗಳಿಗೂ ಎಮೋಷನ್ಸ್ ಇರುತ್ತೆ, ನಮಗೂ ಎಮೋಷನ್ಸ್ ಇದೆ. ನೋಡಿ, ಪ್ರಾಣಿಗಳ ಹಾಗೆ ನಾವು ಬದುಕಬಾರ್ದು. ಕಾಣದೇ ಇರೋ ಶಕ್ತಿಯನ್ನು ಗ್ರಹಿಸುವಂಥ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ, ನಮಗೆ ಮಾತ್ರ ಇದೆ. ಆ ಒಂದು ಪುಣ್ಯ ನಮಗೆ ಮಾತ್ರ ಇದೆ. ಶಾಶ್ವತವಾದ ನೆಮ್ಮದಿ, ಜಗತ್ತಿನ ಹಿಂದೆ ಇರುವ ಶಕ್ತಿಯನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಮಗೆ ಮಾತ್ರ ಇದೆ, ಮನುಷ್ಯನಿಗೆ ಮಾತ್ರ ಇದೆ. ಆದರೆ ಇವತ್ತು ಅದನ್ನೇ ಬಿಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎನರ್ಜಿಯನ್ನು ಇದಕ್ಕೂ ಕೊಡಬೇಕಲ್ವ? ಜೀವನದ ಸತ್ಯವನ್ನು ತಿಳ್ಕೊಳ್ಳೋಕ್ಕೂ ಎನರ್ಜಿ ಕೊಡಬೇಕು. ಏನಕ್ಕೆ ತಿಳ್ಕೋಬೇಕು? ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ. ಮುಕ್ತಿಯನ್ನು ಪಡಿಬೇಕಲ್ವಾ? ಮುಕ್ತಿಗಾದರೂ ನಾವು ಇದಕ್ಕೆ ನಮ್ಮ ಎನರ್ಜಿಯನ್ನು ಕೊಡಬೇಕಾಗುತ್ತೆ. ಸ್ವಲ್ಪ ಕೂತ್ಕೊಂಡು ಏನಿಲ್ಲ, ಯೋಚನೆ ಮಾಡಬೇಕಷ್ಟೇ. ಯೋಚನೆ ಮಾಡಬೇಕು. ನಾವು ನಮ್ಮ ಒಳಗಡೆ ಪ್ರಶ್ನೆಗಳನ್ನು ಹಾಕೊಂಡ್ವಿ ಅಂತಂದರೆ, ಅದ್ರ ಹಿಂದೆ ಬಿದ್ವಿ ಅಂತಂದರೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾನೆ. ದೇವರು ಅಂದರೆ ಯಾವುದು? ಹೌದು, ನಾವು ಯಾವಾಗಲೂ ದೇವರು ಅಂತ ಹೇಳ್ತಾ ಇರ್ತೀವಲ್ವ? ಆ ದೇವರು, ಆ ಒಂದು ಶಕ್ತಿ ಅನ್ನೋದು ಯಾವುದು? ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಮತ್ತು ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ? ನಾವು ಯಾಕೆ ಕರ್ಮಗಳನ್ನು ಮಾಡ್ತಾ ಇದ್ದೀವಿ? ಮತ್ತು ನಾವು ಯಾಕೆ ಮರಣಿಸ್ತೀವಿ? ಮರಣದ ನಂತರ ಏನಿದೆ? ನೋಡಿ, ಮರಣದ ನಂತರ ಏನಿದೆ ಅಂತ ನಮಗೆ ಮನುಷ್ಯನಿಗೆ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ. ಪ್ರಾಣಿಗಳಿಗೆ ಇವುಗಳನ್ನು ತಿಳ್ಕೊಳ್ಳೋಕೆ ಆಗೋದಿಲ್ಲ, ಯಾವುದೇ ಜೀವಿಗೂ ಆಗೋದಿಲ್ಲ. ಈ ಒಂದು ಸಾಮರ್ಥ್ಯ ಮನುಷ್ಯನಿಗಿದೆ. ನಮಗೆ ಆ ಸಾಮರ್ಥ್ಯ ದೇವರು ಕೊಟ್ಟಿದ್ರು ಕೂಡ ನಾವು ಅದನ್ನು ಯಾಕೆ ಬಿಡಬೇಕು? ಹಾಗಾಗಿ ಸ್ನೇಹಿತರೆ, ನಾವು ಯಾವಾಗಲೂ ಈ ಭೌತಿಕವಾಗಿ ನಾವು ಜೀವನ ಮಾಡಲಿಕ್ಕೆ ಯಾವಾಗಲೂ ಅದು ಬೇಕು ಇದು ಬೇಕು ಪೂರ್ತಿ ಎನರ್ಜಿಯನ್ನು ಅದಕ್ಕೆ ಹಾಕೋ ಬದಲು ಸ್ವಲ್ಪ ನಾವು ನಮ್ಮ ಮುಕ್ತಿಗೂ ಕೂಡ ನಾವು ಎನರ್ಜಿಯನ್ನು ಹಾಕಬೇಕಾಗುತ್ತೆ. ದೇವರ ಬಗ್ಗೆ ತಿಳ್ಕೋಬೇಕು. ನಾನು ದೇವರನ್ನು ಯಾವ ರೀತಿ ಧ್ಯಾನ ಮಾಡಬೇಕು, ನಾನು ದೇವರನ್ನು ಯಾವ ರೀತಿ ಅರಿಬೇಕು, ಮತ್ತು ಮುಕ್ತಿಯನ್ನು ನಾನು ಯಾವ ರೀತಿ ಪಡ್ಕೋಬೇಕು. ಇದಕ್ಕೆ ಇಡೀ ಜೀವನನೇ ಬಿಡಬೇಕಂತ ಏನಿಲ್ಲ. ಕೆಲವೊಬ್ಬರು ಏನು ಅನ್ಕೊತಾರೆ, ಆಧ್ಯಾತ್ಮನೇ ಬೇರೆ, ಜೀವನನೇ ಬೇರೆ. ಜೀವನದಲ್ಲಿನೇ ಆಧ್ಯಾತ್ಮ ಇದೆ. ನೋಡಿ, ಇವತ್ತು ನಾವು ಮದುವೆ ಆಗ್ತೀವಿ, ಮತ್ತು ನಮಗೆ ಮಕ್ಕಳಾಗ್ತವೆ, ನಮಗೊಂದು ಸಂಸಾರ ಇದೆ ಅಂತಂದರೆ ದೇವರ ಇಚ್ಛೆಯಿಂದನೇ ಇವೆಲ್ಲ ಆಗ್ತಾ ಇದ್ದಾವೆ. ಹಾಗಾಗಿನೇ ನಾವು ಇದರಲ್ಲಿ ಇದ್ದುಕೊಂಡೇ ನಾವು ಸತ್ಯವನ್ನು ಅರಿಬೋದು, ಮುಕ್ತಿಯನ್ನು ಪಡಿಬೋದು. ಹಾಗಾಗಿ ಸ್ನೇಹಿತರೆ, ದೇವ್ರ ಬಗ್ಗೆ ಆಗಲಿ, ಈ ಒಂದು ಜೀವನದ ಬಗ್ಗೆ ಆಗಲಿ, ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿರಲಿ, ಯೋಚನೆ ಮಾಡಿ, ಆರಾಮಾಗಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ. ನಿಮಗೆ ಉತ್ತರ ಹುಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಿಮಗೇನಾದ್ರು ಉತ್ತರಗಳು ಸಿಗಲಿಲ್ವಾ, ಬೇರೆಯವರ ಸಹಾಯನೂ ನೀವು ತಗೋಬೋದು. ನಮ್ಮ ಒಂದು ಜೀವನ ಪ್ರಾಣಿಗಳ ಥರ ಅಂತ್ಯ ಆಗಬಾರ್ದು. ನಾವು ಸತ್ಯವನ್ನು ತಿಳಿದು ಇಲ್ಲಿ ನಮ್ಮ ಜೀವನವನ್ನು ಮುಗಿಸ್ಬೇಕು.